ವಿಡಿಯೋಗ್ರಫಿ ವಿಡಿಯೋನಾ ಇದು ಆನ್ ಆಗಿದೆ ನೋಡಿ ಗೈಸ್. ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ವರ್ಷಿನ ಹಂಗೆ ರಾಖಿ ಕಟ್ಕೊಂಡೆ. ಹಲೋ ಗೈಸ್, ಗುಡ್ ಇನ್ ದ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಪ್ಪ ಎಲ್ಲ ಕಡೆಯಿಂದ ಗಲಾಟೆ, ಯಾಕೆ ಗಲಾಟೆ? ಎನಿವೇಸ್, ಇವತ್ತು ಆನ್ ಅ ಸ್ಯಾಟರ್ಡೆ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಬಿಕಾಸ್ ಇಟ್ ಈಸ್ ಎರಡನೇ ಶ್ರಾವಣ ಶನಿವಾರ. ಆ್ಯಂಡ್ ನಾನು ನಿಮಗೆ ಲೈವಲ್ಲಿ ಹೇಳಿದ್ದೆ ದಟ್ ನಾನು ಈ ಸಲ ಏನದಮ್ಮ ಬೆಣ್ಣೆ ಅಲಂಕಾರ ಕೊಟ್ಟಿದ್ದೀನಿ ಅಂತ. ಸೊ ಅದಕ್ಕೆ ನಾನು ಮಮ್ಮಿ ಹೋಗಿ ಪೂಜೆ ಮಾಡಿಸ್ಕೊಂಡು ಹಾಗೆ ದೇವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಆಂಜನೇಯ ದೇವಸ್ಥಾನ ಒಂದೇ ಅಲ್ಲ, ಟಿ ಟಿಗೂ ಹೋಗಬೇಕು. ಆ್ಯಂಡ್ ಇನ್ನೆಲ್ಲಿ ಶನಿವಾತ್ಮ ದೇವಸ್ಥಾನಕ್ಕೆ. ಯಾಕೆ ತಲೆ ಕೆರೀತಿದೆ ಗೊತ್ತಿಲ್ಲ, ಬರೀ ಹೋಗೋಣ, ಲೆಟ್ಸ್ ಗೋ. ಸೊ ಪೂಜೆ ಮಾಡ್ಸೋಕೆ ಪೂಜೆ ಸಾಮಾನು ತೊಗೊಂಡು ಹೋಗ್ಬೇಕಲ್ವ, ಅದನ್ನೇ ತೊಗೊಳೋಣ ಅಂತ ಇಲ್ಲಿ ಬಂದ್ವಿ. ತೊಗೊಂಡು ಇವಾಗ ಹೊರಟಿದ್ದೀವಿ, ಲೆಟ್ಸ್ ಗೋ. ನಾನು ಯೂಶ್ವಲಿ ಸ್ಯಾಟರ್ಡೇಸು ಬೆಳಗ್ಗೆನೇ ಹೋಗ್ಬಿಡ್ತೀನಿ ದೇವಸ್ಥಾನಕ್ಕೆ. ಈವ್ನಿಂಗ್ ಎಲ್ಲ ಹೋಗಲ್ಲ, ಈವ್ನಿಂಗ್ ತುಂಬ ಜನ ಇರ್ತಾರೆ. ಬೆಳಗ್ಗೆ ಹೊತ್ತು ಪೀಸ್ ಆಫ್ ಮೈಂಡಲ್ಲಿ ಹನುಮಾನ್ ಚಾಲೀಸ ಓದ್ಬೋದು ಅಂತ. ಆ್ಯಂಡ್ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ನಮ್ಮಮ್ಮ ಫಸ್ಟ್ ಟೈಮ್ ನನ್ನ ಜೊತೆ ದೇವಸ್ಥಾನಕ್ಕೆ ಬಂದಿರೋದು. ಒಂದು ಮುಕ್ಕಾಲು ಗಂಟೆ ಈ ದೇವಸ್ಥಾನದಲ್ಲಿ. ಬಟ್ ಇವಾಗ ದರ್ಶನ ಮುಗೀತು. ಆ್ಯಂಡ್ ಅಲಂಕಾರ ಕೂಡ ಸಕ್ಕತ್ತಾಗಿ ಮಾಡಿದ್ರು, ನೀವು ನೋಡಿರ್ತೀರ, ಚೆನ್ನಾಗಿತ್ತು ಅಲಂಕಾರ. ಸೊ ಎವ್ರಿ ಸ್ಯಾಟರ್ಡೆ ದೇವ್ರಿಗೆ ಹಾಕಿರೋಂಥ ಸಿಂಧೂರದಲ್ಲಿ ನಂಗೆ ಸಿಂಧೂರ ಕೊಡ್ತಾರೆ. ಸೊ ಆ ಸಿಂಧೂರ ನಾನು ಏನು ಮಾಡ್ತೀನಿ ಗೊತ್ತಾ, ನಾನು ಗಾಡಿಗೆ ಇಟ್ಬಿಟ್ಟು ಮಿಕ್ಕಿದೆ ನಾನು ಹಂಗೆ ತಲೆಗೆ ಹಾಕೋಗ್ತೀನಿ. ಅನೇಗ ಆಲ್ರೆಡಿ ಇಟ್ಟಿದ್ದೀನಲ್ಲ. ಓಕೆ, ಇದೆಲ್ಲರೂ ನೋಡಿ. ನೆಕ್ಸ್ಟ್ ಯಾವ ದೇವಸ್ಥಾನ? ಕೊಡು ಫೋನು, ಕೀ. ನಾವು ಹೋಗೋಷ್ಟರಲ್ಲಿ ಟಿ ಟಿ ಕ್ಲೋಸ್ ಆಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ನಾವು ಇವಾಗ ಶನಿಮಾತ್ಮ ದೇವಸ್ಥಾನಕ್ಕೆ ಬಂದ್ವಿ. ಆ್ಯಂಡ್ ಇಲ್ಲಿ ತುಂಬ ವರ್ಷಗಳಾದಮೇಲೆ ನಾನು ಬರ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ದೇವರಿಗೆ ಕುಂಕುಮದ ಅಲಂಕಾರ ಮಾಡಿದ್ರು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಪ್ರಸಾದದಲ್ಲಿ ಪುಳಿಯೋಗರೆ ಇತ್ತು. ಅಯ್ಯೋ, ನೋಡಿದ ತಕ್ಷಣ ನನ್ನ ಮನಸ್ಸು ಕರಗೋಗಿ ನಾನು ಹಂಗೆ ಫುಲ್ ಫಿದಾಗ್ಬಿಟ್ಟೆ. ಅಷ್ಟು ಚೆನ್ನಾಗಿರೋ ಪುಳಿಯೋಗರೆ ಪ್ರಸಾದದಲ್ಲಿ ಇಟ್ಟಿದ್ರು. ಐ ವಾಸ್ ಸೋ ಲಕ್ಕಿ ಅಂದ್ಕೊಂಡೆ ನಾನು. ಲಾಸ್ಟ್ ವ್ಯೂ ಪ್ರಸಾದದಲ್ಲಿ ನನಗೆ ಪುಳಿಯೋಗರೆ ಸಿಕ್ತು ಅಂತ. ಆ್ಯಂಡ್ ಅದೇ ದೇವಸ್ಥಾನದಲ್ಲೇ ಇನ್ನೊಂದು ಪುಟ್ ದೇವರೆಲ್ಲ ಇತ್ತು, ಅದೆಲ್ಲ ದರ್ಶನ ಮಾಡ್ಕೊಂಡು ನಾವು ಮನೆಗೆ ಬಂದ್ವಿ. ಗೈಸ್, ಐ ಕಾಂಟ್ ಟೆಲ್ ಯು ಎಷ್ಟು ವರ್ಷದ ಕನಸು ಇದು ಅಂತ, ದೇವ್ರಿಗೆ ಬೆಣ್ಣೆ ಅಲಂಕಾರ ಮಾಡಿಸೋದು. ತುಂಬ ವರ್ಷದ ಹಿಂದೆ ಬೇಡ್ಕೊಂಡಿದ್ದೆ ನಾನು. ಅದು ನಿಜ ಆಗಲಿಲ್ಲ, ಬಟ್ ಅದಾದಮೇಲೆ ಆಗಿದ್ದು ನಿಜ ಆಯಿತು. ಅಂದರೆ ಆ ವರ್ಷ ಅದು ನೆರವೇರಲಿಲ್ಲ. ಅದೇ ಸಿನಾರಿಯೋ ನೆಕ್ಸ್ಟ್ ವರ್ಷ ಬಂದಾಗ ಆ ಇಚ್ಛೆ ನೆರವೇರ್ತು. ಅದಾದಮೇಲೆ ನಾನು ಅಂದ್ಕೊಂಡಿದ್ದು ಮಾಡಿಸ್ಬೇಕು ಅಂತ. ಸುಮಾರು ವರ್ಷಗಳೇ ಕಳೆದೋಯ್ತು ಆ್ಯಂಡ್ ನನಗೆ ಮಾಡ್ಸೋಕ್ಕಾಗಲಿಲ್ಲ. ಈ ವರ್ಷ ಈ ಸಲ ನಾನು ಅಂದ್ಕೊಂಡೆ ಮಾಡಿಸ್ಲೇಬೇಕು, ಏನಾದರೂ ಆಗಲಿ ಮಾಡಿಸ್ಬೇಕು ಅಂತ. ಬಟ್ ದೇವರು ಹ್ಯಾಸ್ ಬಿನ್ ವೆರಿ ಕೈಂಡ್ ಆನ್ ಮೀ. ಯೂಶ್ವಲಿ ನಾವು ಏನಾದರೂ ಕಷ್ಟಗಳು ಫೇಸ್ ಮಾಡ್ತೀವಲ್ವ, ಏನಾದ್ರು ಹರಿಸ್ಕೊಂಡು ಅದು ನಾವು ಮಾಡಿಲ್ಲ ಅಂತಂದರೆ. ಬಟ್ ಆ ಥರ ಎಲ್ಲ ಏನೂ ಮಾಡಿಲ್ಲ ನನಗೆ ದೇವರು. ಆ ಥರ ಎಲ್ಲ ಏನೂ ಪರೀಕ್ಷೆಗಳನ್ನ ಕೊಟ್ಟಿಲ್ಲ ಅಂದ್ಕೊಳ್ಳಿ. ಐ ಆಮ್ ವೆರಿ 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 ಗ್ರೇಟ್ಫುಲ್. ನನಗೆ ಇಷ್ಟವಾಗಿದ್ದ ದೇವರು ಅಂದರೆ ಎರಡೇ, ಆಂಜನೇಯ ಒಂದು, ಶಿವ ಒಂದು. ಸೊ ಅವರಿಬ್ರಿಗೂ ನನ್ನ ಪೂರ್ತಿ ಭಕ್ತಿನ 50% ಮಾಡಿ ಅವರಿಬ್ರಿಗೂ ಕೊಟ್ಬಿಟ್ಟಿದ್ದೀನಿ ಅಂದ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಾನು ಮಮ್ಮಿ ಒಂದು ಎಕ್ಸೈಟಿಂಗ್ ಥಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಅದೇನು ಎಕ್ಸೈಟಿಂಗ್ ಥಿಂಗು ಬಿಂದು ಅಂತ ನೀವು ಕೇಳಿದ್ರೆ ನಾವು ಇವಾಗಲೇ ಅದನ್ನು ರಿವೀಲ್ ಮಾಡಲ್ಲ. ಇಟ್ ವಿಲ್ ಟೇಕ್ ಸಮ್ ಟೈಮ್, ಗಿವ್ ಅಸ್ ಅಟ್ಲೀಸ್ಟ್ ಸ್ವಲ್ಪ ಟೈಮ್. ಇದೇನು ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ನ್ಯೂಸ್ ಬಂದಿದ ತಕ್ಷಣ ನಾನು ನಮ್ಮ ಮಮ್ಮಿಗೆ ಫಸ್ಟ್ ಹೇಳಿದ ರಿಯಾಕ್ಷನ್ನ ಇದು ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಇದು ಆಡಿಯೋ ಜೊತೆಗೆ ಕೇಳಿಸ್ಕೊಳ್ಳೋಕ್ಕೆ ನಿಮ್ಗೊಂದು ಸ್ವಲ್ಪ ದಿನದಲ್ಲಿ ಸಿಗುತ್ತೆ, ಬಟ್ ಇವಾಗಂತೂ ಸಿಗಲ್ಲ. ಸೊ ಇಲ್ಲಿಂದ ಬಂದಮೇಲೆ ನಾನು ಐ ಥಿಂಕ್ ಹೋಲ್ ಡೇ ಬೇರೆ ಏನೂ ಮಾಡಿಲ್ಲ. ವೆಬ್ ಸೀರೀಸ್ ನೋಡ್ತಾ ಇದ್ದೆ. ಆ್ಯಂಡ್ ಸಪ್ನಾ ಬುಕ್ ಹೌಸ್ಗೆ ಹೋಗಿದ್ದೆ. ಅಲ್ಲಿ ಹೋಗಿ ನಾನು ತುಂಬ ವರ್ಷಗಳಿಂದ ಒಂದು ಬುಕ್ ಹುಡುಕ್ತಾ ಇದ್ದೆ. ಫಸ್ಟ್ ಟೈಮ್ ನಾನು ಕನ್ನಡದಲ್ಲಿ ಒಂದು ಬುಕ್ ತೊಗೊಂಡಿರೋದು. ಆ ಬುಕ್ನ ತುಂಬ ವರ್ಷದಿಂದ ಹುಡುಕ್ತಾ ಇದ್ದೆ. ಸಪ್ನಾ ಬುಕ್ ಹೌಸಲ್ಲಿ ನಾನು ಯಾವಾಗ ಹೋದಾಗ್ಲೂ ನನಗೆ ಇಷ್ಟ ನೋಡೋಕ್ಕೆ ಬುಕ್ ಸೆಕ್ಷನ್ನ. ಸೊ ಅದಕ್ಕೇ ಹೋಗಿ ನೋಡಿದ್ರೆ ನನ್ನ ಆಶ್ಚರ್ಯಕ್ಕೆ ಆ ಬುಕ್ಕು ಅಲ್ಲಿತ್ತು. ಐ ವಾಸ್ ವೆರಿ 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 ಹ್ಯಾಪಿ. ನೋಡಿದ ತಕ್ಷಣ ನಾನು ತೊಗೊಂಡ್ಬಿಟ್ಟೆ. ಐ ಡಿಂಟ್ ಇವನ್ ಥಿಂಕ್ ಏನು ತೊಗೊಳೋದ ಬೇಡವಾ ಅಂತ. ನೋಡಿದ ತಕ್ಷಣ ಐ ಟುಕ್ ದಟ್ ಬುಕ್. ಅದು ಯಾವ ಬುಕ್ಕು ಅಂತ ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. ಬಟ್ ಅದಕ್ಕೂ ಮುಂಚೆ ರಾಖಿ ಹಬ್ಬ ಸೆಲೆಬ್ರೇಟ್ ಮಾಡ್ಬೇಕು ತಾನೆ ನಾವು. ಸೊ ಇವಾಗ ರಾಖಿ ಹಬ್ಬ ಸೆಲೆಬ್ರೇಟ್ ಮಾಡೋಣ. ಈ ವರ್ಷ ರಾಖಿನಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಒಳ್ಳೆ ಮುಹೂರ್ತ ಇರಲಿಲ್ಲ. ಅದೇನೋ ಭದ್ರಕಾಳು ಅಂತ ಏನೋ ಒಂದು ಕಾಲಿತ್ತಂತೆ. ಅಂದರೆ ಆ ಟೈಮ್ ಚೆನ್ನಾಗಿರಲಿಲ್ಲ. ಬೆಳಗ್ಗೆ 9 ಗಂಟೆಯಿಂದ 2 ಗಂಟೆ 10 ನಿಮಿಷವರೆಗೂ ಏನೋ ಆ ಟೈಮ್ ಚೆನ್ನಾಗಿರಲಿಲ್ಲ. ಸೊ ಯಾರೂ ಬೆಳಗ್ಗೆ ಕಟ್ಟಬೇಡಿ ಅಂತ ಎಲ್ಲ ಕಡೆ ಕೇಳ್ಪಟ್ಟೆ ನಾನು. ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ಇದು ಅಸ್ಟ್ರಾಲಜಿ ಬಗ್ಗೆ ರೀಲ್ಸ್ ಮಾಡ್ತಾರಲ್ಲ, ಅವರೆಲ್ಲರೂ ಹೇಳ್ತಾಯಿದ್ರು. ಸೊ ಅದರಿಂದ ನಾನು ವೆಯ್ಟ್ ಮಾಡಿ, ಹೆಂಗಿದ್ರು ಯೂಶ್ವಲಿ ನಿಮಗೆ ಈವ್ನಿಂಗ್ಸೇ ಕಟ್ಟೋದು ನಾನು ಕೆಲಸದಿಂದ ಬಂದಮೇಲೆ. ಬೆಳಗ್ಗೆ ಹೊತ್ತು ಯಾವಾಗಾದರೂ ರೇರ್ಲಿ ಕಟ್ಟೋದು. ಸೊ ಅವನು ಬರೋ ತನಕ ವೆಯ್ಟ್ ಮಾಡಿ ಅದಾದಮೇಲೆ ಅವನಿಗೆ ಕಟ್ಟಿದೆ. ಅಷ್ಟೊಂದು ನೋಡಿದ್ರೆ ವರ್ಷಿನಿಯೂ 2-3 ಸಲ ಕೇಳಿದ್ಲು, ಎಲ್ಲಿ ಅಣ್ಣ ಬಂದಿಲ್ವಾ ಅಂತ ಇನ್ನೂ. ಸೊ
ಅವ್ನು ಬರೋ ಅಷ್ಟರಲ್ಲಿ ಅವಳು ಬಂದು ನಾನೇ ಕಟ್ಟಬೇಕು. ಎವ್ರಿ ಇಯರ್ ಫಸ್ಟ್ ರಾಖಿ ನಾನೇ ಕಟ್ಟೋದು. ಅದಾದಮೇಲೆ ಅವ್ನು ಯಾರ ಹತ್ರನೂ ಕಟ್ಸ್ಕೊಳ್ಳಿ, ಐ ಡೋಂಟ್ ಕೇರ್. ಬಟ್ ಎವ್ರಿ ಇಯರ್ ನಾನೇ ಕಟ್ಟಬೇಕು. ಈ ಸರಿ ನಾನು ಕಟ್ಟಿದ್ಮೇಲೆ ವರ್ಷಿಣಿ ಕಟ್ಟಿದ್ಲು. ಏಯ್ ಯಾರ್ತಿ ಯಾಕೆ ಎತ್ಕೋತಾ ಇದೀಯಾ ದೀಪ? ವಾಪಸ್ ಕೊಡ್ತಾಳ ಅನ್ಕೊಂಡಿದ್ದಾರೆ. ಉರಿತಾರಲ್ಲಮ್ಮ ಹಂಗೆ ಇಲ್ಲ. ಹಂಗೆ ಇರು, ಏನು ಕರೆಸ್ತೀಯ? ಅನ್ನಕ್ಕೆ ಇಟ್ಟಿದ್ದೀನಿ. ಏನೋ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ರು. ಚೆನ್ನಾಗಿ ಓದಿ ಚೆನ್ನಾಗಿ ಒಳ್ಳೆ ನೋಡಿ ಗೈಸ್, ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ವರ್ಷಿಣಿ ನನಗೆ ರಾಖಿ ಕಟ್ಕೊಂಡೆ. ಕರೆಕ್ಟಾಗಿ ಕಟ್ಟೋ. ಹಾಂ, ಕರೆಕ್ಟಾಗಿ ಕಟ್ಟೋ. ನಾನು ಸುಮ್ಮನೆ ಹೇಳ್ತೀನಿ ಕಟ್ತಾ ಇಲ್ಲ. ಇನ್ನೇನು ವಿಡಿಯೋ ಈಗ ಎಲ್ಲ ಮಾಡು, ಆಮೇಲೆ ರಾಖಿ ತಗೊಬರ್ತೀನಿ. ಎಲ್ಲೇ ಇದ್ರು ಎಲ್ಲೇ ಹೋದ್ರು ದೂರ ಹೋದ್ರು ರಾಶಿ ಬಂದ್ಬಿಡ್ರಿ, ಬಂದು ಇಬ್ರು ಕಟ್ಕೊಂಡು ಚೆನ್ನಾಗಿರ್ಲಿ. ಇದೇ ತಿನ್ಸಿ. ಏನೋ ಆಂಟಿ ನಮ್ಮ ನೋಡ್ಸಂಗ ಅವರೇ ಕಣಮ್ಮ. ಅಲ್ಲ, ಇವ್ರಿಬ್ಬರಿಗೆ ಹೇಳ್ತಾ ಇರೋದು. ನೀನು ಕಷ್ಟ ಮಾಡ್ಕೊಂಡು ಏನ್ ಬಿದ್ದು ನಾನು ಆಂಟಿ ಹೇಳ್ತಾರ ಅವಳೆಲ್ಲರೂ ಹೋದ್ರೆ ನಾನೆಲ್ಲರೂ ಕೆಲ್ಸಕ್ಕೆ ಹೋದ್ರು ವರ್ಷಕ್ಕೊಂದ್ಸಲ ಸಿಕ್ಕ್ರಿ ಅಂತ. ಎಲ್ಲ ವರ್ಷಕ್ಕೊಂದ್ಸಲ ಒಳ್ಳೆ ವಿಧಿ ಕೊಟ್ಟು ಸಿಟಿ ಮಗ್ಗೆ ಆರೋಗ್ಯವಾಗಿ ಒಳ್ಳೆ ಆಯುಷ್ ಕೊಟ್ಟಿರ್ಲಿಲ್ಲಪ್ಪ ಬಂಗೋರಿಗೆ. ಅದು ಹುಡುಗನ ಅದು ತಗೊಮ್ಮ ಶಪ್ಪ ಶೀಟ್ ನಿಂಗೆ ಕುಂಕುಮನ ಇಟ್ಟಿರು. ಇದೇ ಟಾಸ್ಕ್ ಇವಾಗ. ಇರಮ್ಮ ಹುಡ್ಕೊಂಡು ನೀನು ಅಲ್ಲಿ ನತ್ತಿ ಮೇಲಿಡ್ತಾರ. ಏನು ಮಾಡಲಿ ಜಾರ್ಕೊಂಡು ತೋರ್ಸಮ್ಮ ನೀನು ಬಂಗಾರದಮ್ಮ ನೀನು ಇಲ್ಲಿ ಪಾತ್ರ ಗುಡ್ ಬಾಯ್. ನಾನು ಪ್ರತಿ ವರ್ಷ ನಿಮ್ಮಿ ಜೊತೆಗೆ ಗುಬ್ಬಿಗೂ ರಾಖಿ ಕಟ್ತೀನಿ. ಇಟ್ಸ್ ಬೀನ್ ಎವ್ರಿ ಇಯರ್ ರಿಚುವಲ್. ಸೊ ಅವಳಿಗೂ ಈ ವರ್ಷ ಕಟ್ಟಿದೆ ರಾಖಿ. ಇಲ್ಲರಿ ಮುತ್ತಮ್ಮಂದು ರಾಖಿ, ಮುತ್ತಮ್ಮಂದು. ಅವಾಗಲೇ ಬರೀ ಆರತಿ ಮಾಡಿ ಸ್ವೀಟ್ ತಿನ್ಸಿದ್ದೆ ಅಷ್ಟೇ ವರ್ಷಿನಿಗೆ. ಇವಾಗ ರಾಖಿ ಕಟ್ಬಿಟ್ಟು ಬರೋಣ ಬನ್ನಿ. ವಿಡಿಯೋನಾ ಇದು ಆನ್ ಆಗಿದೆ. ನಾವೇ ಹೊಸದಾಗಿ ರೂಲ್ಸ್ ಮಾಡ್ಕೊಂಡಿದ್ದೀವಿ. ನಾನು ವರ್ಷಿನಿ ಕಟ್ಟೋದು, ವರ್ಷಿನಿ ನಾನು ಕಟ್ಟೋದು. ಇಷ್ಟು ವರ್ಷ ಇದ್ದು ಇವತ್ತೇ ಇಬ್ರು ಆಲ್ಸೋ ಗೈಸ್, ನಾನು ಈ ಒಂದು ಬುಕ್ ತೊಗೊಂಡು ಬಂದೆ ಇವತ್ತು ಸಪ್ನ ಬುಕ್ ಹೌಸಿಂದ. ಇದನ್ನು ತುಂಬ ದಿನದಿಂದ ನಾನು ಓದಬೇಕು ಅಂತ ಹುಡುಕ್ತಾನೇ ಇದ್ದೆ ಆ್ಯಂಡ್ ಎಲ್ಲೂ ಸಿಕ್ಕಿರಲಿಲ್ಲ. ಆ್ಯಂಡ್ ಇವತ್ತು ಸಿಕ್ಕಿದೆ. ಯಾವುದು ಅಂತ ಗೆಸ್ ಮಾಡ್ತೀರಾ? ಗೆಸ್ ಮಾಡಿ ಇಷ್ಟೊತ್ತಲ್ಲಿ ನೋಡೋಣ. ಇಲ್ಲ ಅಂದರೆ ಅನಂತ್ನಾಗ್ ಅವರ ನನ್ನ ತಮ್ಮ ಶಂಕರ. ಇದನ್ನು ನಾನು ಹುಡುಕ್ದೇ ಇರೋ ಜಾಗ ಇಲ್ಲ. ನಾವು ರೀಸೆಂಟಾಗಿ ಒಂದು ಇದಕ್ಕೆ ಹೋಗಿದ್ವಲ್ಲ, ಮಕ್ಕಳದು ಏನದು 90s ಕಿಡ್ಸ್ ಕಾರ್ನಿವಲ್ ಹೋಗಿದ್ವಲ್ಲ, ಅಲ್ಲೂ ಇತ್ತು. ಅದನ್ನು ನಾನು ಬಂದಮೇಲೆ ನೋಡಿಕೊಂಡೆ. ವೀಡಿಯೋದಲ್ಲೆಲ್ಲೋ ಕ್ಯಾಪ್ಚರ್ ಆಗಿದೆ, ನಾನು ಅಲ್ಲಿರುವಾಗ ನೋಡಿಕೊಂಡೇ ಇಲ್ಲ. ಆ್ಯಂಡ್ ಈ ಬುಕ್ಕು ನಾನು ಯೂಶ್ವಲಿ ಯಾವುದೇ ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ಓದ್ತೀನಿ. ಇಲ್ಲಿ ಸಮ್ಮರಿ ಇರುತ್ತೆ, ಬುಕ್ ಬಗ್ಗೆ ಒಂದು ಚಿಕ್ಕದು ಪುಟ ಏನಾದರೂ ಬರೆದಿರ್ತಾರೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಟೈಟಲ್ ಇದೆ. ಆ್ಯಂಡ್ ಇಲ್ಲೊಂದು ದೀಪ ಹಾಕಿದ್ದಾರೆ. ತೊಟ್ಟು ನಮ್ಮ ಮಮ್ಮಿ ಎಲೆಡ್ಕೆ ಹಾಕಿಬಿಟ್ಟು ಇವಾಗ ಎಲೆಡ್ಕೆ ಇವತ್ತು ಹಾಕೊಂಡಿದ್ದಾರೆ. ಸೊ ನನಗೆ ತೊಟ್ಟು ತಂದು ಕೊಡ್ತಿದ್ದಾರೆ. ನಂಗೆ ತೊಟ್ಟು ತುಂಬ ಇಷ್ಟ. ಹಾಂ, ಲೆಟ್ಸ್ ಗೆಟ್ ಬ್ಯಾಕ್ ಟು ಬುಕ್. ಸೊ ಇಲ್ಲಿ ಒಂದು ನಾನುಡಿ ಬರೆದಿದ್ದಾರೆ. ಸ್ವತಃ ಅನಂತ್ನಾಗ್ ಅವರು. ಇಲ್ಲಿ ನೋಡಿ ಅವ್ರ ಹೆಸರಿದೆ ಮತ್ತು ಅವ್ರ ಹ್ಯಾಂಡ್ ರೈಟಿಂಗ್. ಪಾಸ್ ಮಾಡ್ಕೊಂಡು ಓದ್ಕೊಂಬಿಡಿ. ಐ ಆಮ್ ಸೋ ಎಕ್ಸೈಟೆಡ್ ಈ ಬುಕ್ ಓದೋಕ್ಕೆ. ಗೊತ್ತಾ, ನಾನು ನಿಜ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ದಿಸ್ ಮಾರ್ಕ್ಸ್ ಮೈ ಫಸ್ಟ್ ಕನ್ನಡ ಬುಕ್. ನನ್ನ ಹತ್ರ ಸುಮಾರು ಇಂಗ್ಲೀಷ್ ಬುಕ್ಸ್ ಇದೆ. ಅಲ್ಲಿ ನೀವು ನೋಡ್ತಿದ್ರಲ್ಲ, ಇದೆಲ್ಲ ಇಂಗ್ಲೀಷ್ ಬುಕ್ಸೇ. ಇದೆಲ್ಲ ಅರ್ಧ ಅಟ್ಲೀಸ್ಟ್ ಓದಿದ್ದೀನಿ ನಾನು. ಬಟ್ ಕನ್ನಡ ಬುಕ್ ನನ್ನ ಹತ್ರ ಇಲ್ವೂ ಇಲ್ಲ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಬುಕ್. ಅದು ಬಿಟ್ಟು ಒನ್ ಮೋರ್ ಅದ್ಭುತವಾದ ಥಿಂಗ್ ಇದರಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಏನಂದರೆ, ಬುಕ್ಕು ಓದು ಮುಗಿದ ಮೇಲೆ ಇಲ್ಲಿ ಏನು ಬರೆದಿದೆ ನೋಡಿ,
ಶಂಕರ್ ನಾಗ್ ಮತ್ತು ಅನಂತ್ ನಾಗ್ ರವರ ಅಪರೂಪದ ಭಾವಚಿತ್ರಗಳು. ನಾನು ಬುಕ್ ತಂದ ತಕ್ಷಣ ಇದನ್ನೇ ನೋಡಿದ್ದು, ನಮ್ಮ ಮಮ್ಮಿಗೂ ತೋರಿಸ್ತಾ ಇದೆ. ಸೋ ನೈಸ್. ನಾನು ನೆಕ್ಸ್ಟ್ ಪೇಜ್ ಫ್ಲಿಪ್ ಮಾಡ್ಕೊಂಡು ಹೋಗ್ತೀನಿ ನಿಮಗೋಸ್ಕರ ಅಂತ. ನೀವೇ ನೋಡಿ ಎಷ್ಟು ಚಂದವಾಗಿರೋ ಶಂಕರ್ ನಾಗ್ ಹಾಗೆ ಅನಂತ್ ನಾಗ್ ಅವರ ಫೋಟೋಸ್ ಇದೆ ಅಂತ. ಇದು ಅವರ ತಂದೆ ತಾಯಿ, ಇದ್ಯಾರು ಅಂತ ಗೊತ್ತಿಲ್ಲ. ಸೊ ದಟ್ ಈಸ್ ದೇರ್ ಫಾದರ್ ಆ್ಯಂಡ್ ಮದರ್. ಅಪ್ಪ ಅಮ್ಮನೂ ಕೊಟ್ಟವ್ರ. ಹಾಂ, ಇಲ್ಲ ಅವ್ರ ಅಪ್ಪ ಅಮ್ಮ. ಅನಂತ್ ನಾಗ್ ಥರನೇ ಇಲ್ಲ ಅವ್ರ ಅಪ್ಪ. ನೋಡು ಫೇಸ್ ಶಂಕರ್ ನಾಗ್ ಥರ. ಅದು ಅನಂತ್ನಾಗೆ ಇರಬೇಕು. ಇಲ್ಲ ಇದು ಅನಂತ್ ನಾಗ್ ಇಷ್ಟು ದೊಡ್ಡವ್ರಿಲ್ಲ, ಫೇಸ್ ಅವ್ರ ಥರ ಇಲ್ಲಮ್ಮ. ಮತ್ತು ಆನಂದ ಆಶ್ರಮದ ಗುರುಗಳೊಂದಿಗೆ ನಾಗ್ ತಂದೆ ತಾಯಿ. ನಾನು ಹಿಂಗೆ ಇದ್ದಂತೆ ನಮ್ಮಮ್ಮ ಹೇಳ್ತಾ ಇರೋದು. ಸೊ ಇದು ಅವರ ತಂದೆ ತಾಯಿಯ ಗೇಮ್. ಆ್ಯಂಡ್ ಇದು ಮತ್ತೆ ಅವ್ರ ತಂದೆ ತಾಯಿ. ಇದು ಉಡುಪಿಯಲ್ಲಿ ಪುಟಾಣಿ ಶಂಕರ. ಎಷ್ಟು ಚೆನ್ನಾಗಿ ಬರ್ತಿದ್ದಾರಲ್ವ. ಆನಂದ ಆಶ್ರಮದಲ್ಲಿ ಶಂಕರ. ಮತ್ತು ಇಲ್ಲಿ ಬಾಲ್ಯದಲ್ಲಿ ಅನಂತ್ನಾಗ್ ಶಂಕರ್. ನೋಡಿ ಎಷ್ಟು ಕ್ಲೀನಾಗಿ ಗೊತ್ತಾಗುತ್ತೆ ಇದು ಅನಂತ್ನಾಗ್ ಅಂತ. ಅವ್ರ ಫೇಸ್ ಹಂಗೆ ಇದೆ. ಇದು ಶಂಕರ್ ನಾಗ್. ಈ ಥರ ಸುಮಾರು ಫೋಟೋಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದ್ದಾವೆ. ಮಠದಲ್ಲಿ ಉಪನಯನವಾದಾಗ ಶಂಕರ್ ನಾಗ್, ಬಾಲಕ ಶಂಕರ್ ನಾಗ್, ತಂದೆಯೊಂದಿಗೆ ಶಂಕರ್ ನಾಗ್ ಮತ್ತು ಶಂಕರ್ ನಾಗ್. ಸಖತ್ತಾಗಿದೆ. ಇವತ್ತು ಅವ್ರು ಇದ್ಬಿಟ್ಟಿದ್ದಿದ್ರೆ. ಶಂಕರ್ ನಾಗ್ ಅಣ್ಣ ಅನಂತ್ ಮತ್ತು ತಂದೆಯೊಂದಿಗೆ. ನೋಡಿ ಅನಂತ್ ನಾಗ್ ಎಷ್ಟು ದೊಡ್ಡವರು. ಫೇಸ್ ಅಂತ ಇಬ್ಬರದು ಹಾಗೆ ಇದೆ. ಆನಂದ ಆಶ್ರಮದ ಗುರುಗಳ ಜೊತೆ ಶಂಕರ್. ಐ ಲವ್ ದಿಸ್ ಪಿಕ್ಚರ್. ಎಷ್ಟು ಚೆನ್ನಾಗಿದೆ ಈ ಪಿಕ್ಚರು. ಮತ್ತು ಈ ಪಿಕ್ಚರ್ ಕೂಡ ಇದು ವೈಟ್ ಶರ್ಟ್ ಹಾಕಿರ್ತಾರೆ. ಇದೊಂಥರ ಲೈಟ್ ಬ್ರೌನ್ ಚೆಕ್ಸ್ ಶರ್ಟು, ಒರಿಜಿನಲ್ ಕಲರ್ ಪಿಕ್ಚರ್ ಇರೋದು. ಐ ರಿಮೆಂಬರ್ ದಿಸ್. ಈ ಫೋಟೋ ನೋಡಿರೋ ನೆನಪಿದೆ ನನಗೆ. ಆನಂದಾಶ್ರಮದಲ್ಲಿ ಶಂಕರ್ 16 ಹರೆಯದ ಶಂಕರ್ 16 ಇಯರ್ಸಲ್ಲಿ. ಯುವ ಶಂಕರ್ ಎಷ್ಟು ಚೆನ್ನಾಗಿದ್ದಾರಲ್ವಾ. ತಂದೆ ತಾಯಿಗಳೊಂದಿಗೆ ಶಂಕರ್ ಜೊತೆ ಪ್ರೀತಿ ಹಂಚಿಕೊಳ್ಳುತ್ತಿರುವ ನಾಯಿ. ಎಷ್ಟು ಚೆನ್ನಾಗಿದೆ ಇದು. ಅನಂತ್ ಮತ್ತು CVL ಶಾಸ್ತ್ರಿ ಜೊತೆ, ಅಣ್ಣ ಅನಂತ್ನ ಜೊತೆ. ಇಲ್ಲಿ ಅನಂತ್ನಾಗಿದ್ದಾರೆ, ಇಲ್ಲಿ ಶಂಕರ್ನಾಗಿದ್ದಾರೆ. ಆಗುಂಬೆಲಿ ಏನಕ್ಕೆ ಹೋಗಿರ್ತಾರೆ ಹೇಳಿ? ಅಫ್ಕೋರ್ಸ್ ಮಾಲ್ಗುಡಿ ಡೇಸ್. ಇದೆಲ್ಲ ಮಾಲ್ಗುಡಿ ಡೇಸ್ ಶೂಟಿಂಗ್ ಟೈಮ್. ಇದು ಮತ್ತೆ ಶೂಟಿಂಗ್, ಇದು ಮಾಲ್ಗುಡಿ ಡೇಸ್, ಇದು ಮತ್ತೆ ಶೂಟಿಂಗ್. ಡೆಡಿಕೇಶನ್ ಈ ಮನುಷ್ಯ. ಈ ಥರ ಡೆಡಿಕೇಶನ್ ನಮ್ಮ ಲೈಫಲ್ಲಿ ಇದ್ಬಿಟ್ರೆ ಇನ್ಯಾಕೆ. ಇದು ಮತ್ತೆ ಮಾಲ್ಗುಡಿ ಡೇಸ್. ಹೆಂಗಿದ್ದಾರೆ ನೋಡಿ ಅವಾಗಿನ ಕಾಲದಲ್ಲಿ. ಒಂದು ಹ್ಯಾಟ್ ಹಾಕ್ಕೊಂಡು, ಒಳಗಡೆ ಒಂದು ಟೀ ಶರ್ಟ್ ಹಾಕ್ಕೊಂಡು, ಆಚೆ ಕಡೆ ಒಂದು ಶರ್ಟ್ ಹಾಕ್ಕೊಂಡು. ಮತ್ತು ಇದು ಮಾಲ್ಗುಡಿ ಡೇಸ್ ಟೈಮಲ್ಲಿ ಅನಂತ್ನಾಗ್ ಅವ್ರ ಜೊತೆ. ಇಲ್ಲಿದ್ದಾರೆ ಶಂಕರ್ನಾಗ್ ನೋಡಿ. ಒಂದು ಬುಕ್ ತೋರೆ ಕೊಟ್ಬಿಟ್ಟೆ ಗೈಸ್ ನಿಮಗೆ ನಾನು. ಓ ಮೈ ಗಾಡ್, ಯಂಗ್ ಅನಂತ್ನಾಗ್ ನೋಡಿ ಹೆಂಗಿದ್ದಾರೆ. ನಾನಿನ್ನ ಬಿಡಲಾರೆ ಫಿಲಮಲ್ಲೂ ಹಿಂಗೆ ಇರ್ತಾರೆ ನೋಡೋಕ್ಕೆ. ದಿಸ್ ಇಸ್ ಹಿಮ್ ಅಗೇನ್. ನಾಗ್ ಬ್ರದರ್ಸ್ ಬೆಳೆದ ಆನಂದಾಶ್ರಮದಲ್ಲಿ ಶಂಕರ್ ಮತ್ತೆ. ಇದು ಈ ಬುಕ್ಕು ಬಿಡುಗಡೆ ಆದಾಗ ಯಾವ ಇಸ್ವಿ ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ಐ ಆಮ್ ವೆರಿ 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 ಎಕ್ಸೈಟೆಡ್ ಟು ರೀಡ್ ದಿಸ್ ಬುಕ್. ಓದ್ಬಿಟ್ಟು ನಿಮಗೂ ಹೇಳ್ತೀನಿ ಹೇಗಿತ್ತು ಅಂತ. ಓಕೆ ಬಾಯ್. ಹಲೋ ಗೈಸ್, ದಿಸ್ ಇಸ್ ದ ನೆಕ್ಸ್ಟ್ ಡೇ. ಇವಾಗ ತಾನೇ ಜಿಮ್ ಮುಗಿಸ್ಕೊಂಡು ಹೊರಟಿದ್ದೀನಿ ನಾನು. ಜಿಮ್ಮಲ್ಲಿ ಬ್ಲಾಗ್ ಮಾಡೋದು ಮರ್ತೋದೆ. ಇವತ್ತು ಫುಲ್ ಬಾಡಿ ಸ್ಟ್ರೆಂತ್ ಟ್ರೈನಿಂಗ್ ಇತ್ತು. ಸೊ ಯೂಶ್ವಲಿ ಫುಲ್ ಬಾಡಿ ಇರುವಾಗ ಏನು ವೆಯ್ಟ್ಸ್ಗಿಂತ ಜಾಸ್ತಿ ನಮ್ಮ ಮೊಬಿಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಒಳ್ಳೆ ಸೆಷನ್ ಇತ್ತು. ಎಷ್ಟೊಂದು ದಿನ ಆದಮೇಲೆ ಇಷ್ಟು ಒಳ್ಳೆ ಸೆಷನ್ ತೊಗೊಂಡಿದ್ದು. ವೆಯ್ಟ್ಸ್ ತುಂಬ ಕಮ್ಮಿ ಇರ್ತದೆ ಇವತ್ತು. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಸೆಷನ್ ವಾಸ್ ಗುಡ್. ಆ್ಯಂಡ್ ನೆನ್ನೆ ವ್ಲಾಗ್ನ ಮುಗಿಸೋಕ್ಕಾಗಿರಲಿಲ್ಲ, ಅದಕ್ಕೆ ಇಲ್ಲಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡೋದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಖುಷಿಯಾಗಿರಿ. ಚೆನ್ನಾಗಿ ಊಟ ಮಾಡಿ, ನಿದ್ದೆ ಮಾಡಿ. ಜೀವನದಲ್ಲಿ ಇರೋದು ಅದೊಂದೇ. ಚೆನ್ನಾಗಿ ತಿನ್ನಬೇಕು, ತಿರುಗಬೇಕು, ಮಜಾ ಮಾಡಬೇಕು, ಚೆನ್ನಾಗಿರಬೇಕು ಅಷ್ಟೇ. ಓಕೆನಾ? ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ಹೋಗ್ತಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಹೇಳೋದನ್ನ ಮರಿಬೇಡಿ. ಓಕೆ, ಬಾಯ್ ಬಾಯ್.